ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕ್ರಾಸ್ ಮ್ಯಾಜಿಸ್ಟ್ರೇಟ್ ನಿವೃತ್ತ ಕಾರ್ಮಿಕರು ಹಾಗೂ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹರಿಹರ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ತಹಸೀಲ್ದಾರಾದ KM ಗುರುಬಸವರಾಜ್ ಅವರು ಮಾತನಾಡಿ, ಈ ನಿಮ್ಮ ಮನವಿ ಜಿಲ್ಲಾ ಅಧಿಕಾರಿಯೊಂದಿಗೆ ಕೇಂದ್ರ ಸರ್ಕಾರಕ್ಕೆ ತಲುಪುವ ಕೆಲಸ ಮಾಡ್ತೀನಿ ಎಂದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. 58 ಮೇಲ್ಪಟ್ಟು ಇರ್ತಕ್ಕಂಥ ಕಾರ್ಮಿಕರಿಗೆ ಫ್ರೀ ಮೆಡಿಕಲ್ ಕೊಡಬೇಕಂತ ಹೇಳ್ಬಿಟ್ಟು. ಮೂರನೇದು, ಸುಪ್ರೀಂ ಕೋರ್ಟು ಹೈಯರ್ ಪೆನ್ಷನ್ಗೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಯಾವುದೇ ಥರ ತಕರಾರು ಮಾಡಿದಂಗೆ ಅವರಿಗೆ ವಂಚಿತರಿಗೆ ಹೈಯರ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್. ಅವರು ಸುಪ್ರೀಂ ಕೋರ್ಟಿಂದ 4/2014 ಮತ್ತು 4/11/2022 ಟೈಮ್ ಕೊಟ್ಟಿದ್ದರು. ಕೆಲವ್ರಿಗೆ ಗೊತ್ತಾಗದೆ ಏನಾಗಿದೆ ಹಾಕಿಲ್ಲ, ಅವರು ವಂಚಿತರಾಗಿದ್ದಾರೆ. ಅದಕ್ಕೋಸ್ಕರ ಈಗ ಅವಕಾಶ ಕೊಡಬೇಕು ಅಂತ ಕೇಳಿದ್ವಿ. ಆಮೇಲೆ EPS 95ನಲ್ಲಿ ಪೆನ್ಷನ್ ಯಾರು ತೊಗೊಳ್ತಾ ಇಲ್ಲ ಅವರಿಗೆ ಮಿನಿಮಮ್ ಪೆನ್ಷನನ್ನು 5,000 ಕೊಡಬೇಕು ಅಂತ ಬೇಡಿಕೆನ ನಾವು ಇಡ್ತಾ ಇದ್ದೀವಿ. ನಿಮ್ಮ ಮೂಲಕ ನೀವು ಮೋದಿಜಿ ಮತ್ತು NSC ಟೀಮಿಂದ ಕೊಡ್ತಾ ಇದ್ದೀವಿ ಸರ್. ಮೋದಿಜಿ ಮತ್ತು ಕಾರ್ಮಿಕ ಮುಖಂಡರು ಮನ್ಸುಖ್ ಮಾಂಡೇವ್ ಅವರಿಗೆ ಅಶೋಕ್ ರಾವತ್ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ ಸರ್. ನೀವು ತಾಲೂಕು ಘಟಕದಿಂದ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಾಲೂಕು ಹರಿಹರ ಘಟಕದಿಂದ ನಿಮಗೆ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದಿಂದ ಫ್ರೀಯಾಗಿ ಬರ್ತಕ್ಕಂಥದ್ದಲ್ಲ. ನಮ್ಮ 25-30-40 ನಮಗೆ ಅದು ಭಾಳ ಕಡಿಮೆ ಇದೆ. ಕಾರ್ಮಿಕರ ಹಿತಾಸಕ್ತಿಯಿಂದ ಈ ಒಂದು ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ, ಯಾಕಂದರೆ ನೇರವಾಗಿ ಕಮಿಟಿಗೆ ಅಂದರೆ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದಾರಲ್ಲ, ಇವು ನಮ್ಮ DC ಅವರಿಗೆ ನಿಮ್ಮ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಕೊಟ್ಟು ಅಲ್ಲಿ ಆ ಮುಖಾಂತರ ತಾವೇನು ಬೇಡಿಕೆ ಇಟ್ಟಿದ್ದೀರಲ್ಲ, ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಯೂನಿಯನ್ ಅಗ್ರಿಕಲ್ಚರ್